ಹಲೋ, ನಮಸ್ತೆ ಸ್ನೇಹಿತರೆ. ಎಲ್ಲರೂ ಈಗರ್ಲಿ ವೇಟ್ ಮಾಡ್ತಿರೋಂತಹ ಟೀಚರ್ ರಿಕ್ರೂಟ್ಮೆಂಟ್ ಯಾವಾಗ ಆಗುತ್ತೆ ಅನ್ನೋದು ಎಲ್ರಿಗೂ ಒಂದು ಕಾತುರದ ಪ್ರಶ್ನೆ ಆಗಿ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಆ ಒಂದು ವಿಷಯದ ಬಗ್ಗೆ ನಾನು ತಿಳಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ, ಈಗ ಆಲ್ರೆಡಿ TET ಎಕ್ಸಾಮ್ ಮುಗಿದಿದೆ, ರಿಸಲ್ಟ್ ಕೂಡ ಬಂದಿದೆ. ಜೊತೆಗೆ ಈಗ ಒಂದು ರಿಸಲ್ಟ್ ಶೀಟ್ ಕೂಡ ಇಷ್ಟರಲ್ಲೇ ಬಿಡ್ತಾರೆ ಅನ್ನೋದು ಕೂಡ ಮಾಹಿತಿ ಇದೆ ಅಂತ ಭಾವಿಸ್ತೀನಿ. ಇದೆಲ್ಲ ಆಯಿತು, ಆದರೆ CET ಟೀಚರ್ ಶಿಕ್ಷಕರ ನೇಮಕಾತಿ ಯಾವಾಗ ಅನ್ನೋದೊಂದು ಯಕ್ಷ ಪ್ರಶ್ನೆ ಆಗಿ ಉಳಿದ್ಬಿಟ್ಟಿದೆ ನಮಗೂ ನಿಮಗೂ ಎಲ್ರಿಗೂ ಅಲ್ವಾ. ಹಾಗಾದರೆ ಟೀಚರ್ ರಿಕ್ರೂಟ್ಮೆಂಟ್ ಶಿಕ್ಷಕರ ನೇಮಕಾತಿ ಆಗಬೇಕಂದ್ರೆ ಮುಖ್ಯವಾಗಿ ಯಾವ ಯಾವ ಅಬ್ಸ್ಟ್ಯಾಕಲ್ಸ್ ಅಡೆತಡೆಗಳಿದ್ದಾವೆ ಅಂತ ಹೇಳಿದ್ರೆ ಹಲವಾರು ಅಡೆತಡೆಗಳಿದ್ದಾವೆ. ಅವೆಲ್ಲವರನ್ನು ಓವರ್ಕಮ್ ಮಾಡಿಬಿಟ್ಟು ನಮ್ಮ ಸರ್ಕಾರ ಶಿಕ್ಷಕರ ನೇಮಕಾತಿಯನ್ನು ಮಾಡುತ್ತೋ ಅಥವಾ ಹೇಗೆ ಅಂತ ನೋಡಬೇಕಾಗುತ್ತೆ. ಈಗ ಮುಖ್ಯವಾಗಿ ಅಡೆತಡೆ ಅಂತ ಹೇಳಿದ್ರೆ 2022 ಬ್ಯಾಚ್ ಅವ್ರದ್ದು ಮ್ಯಾರಿಡ್ ವುಮೆನ್ಸ್ ಕೇಸ್ ಏನೋ KIT ಇದೆ ಅಂತ ಹೇಳ್ತಿದ್ದಾರೆ. ಅದು ಕ್ಲಿಯರ್ ಆಗಬೇಕಾಗಿದೆ ಮುಖ್ಯವಾಗಿ ಮೊದಲು. ಆ ನಂತರ ಸಿ ಆ್ಯಂಡ್ ಆರ್ ರೂಲ್ಸ್ ಬರಬೇಕು. ಮೇಯ್ನಾಗಿ ಸಿ ಆ್ಯಂಡ್ ಆರ್ ರೂಲ್ಸು ಫಸ್ಟ್ ಬರಬೇಕು. ಸಿ ಆ್ಯಂಡ್ ಆರ್ ಅದು ಏನು ಡ್ರಾಫ್ಟ್ ರೂಲ್ಸ್ ಇದೆ ಅದು ಬರಬೇಕು ಫಸ್ಟು. ಅದು ಬಂದ ನಂತರ ಮತ್ತೆ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ಆ ಅಬ್ಜೆಕ್ಷನ್ ಹಾಕಿ ನಂತರ ರಿವೈಸ್ಡ್ ಸಿ ಆ್ಯಂಡ್ ಆರ್ ರೂಲ್ಸ್ ಬಂದಾದಮೇಲೆ ಆ ನಂತರ ಶಿಕ್ಷಕರ ನೇಮಕಾತಿಗೆ ಮುಂದುವರಿಯತಕ್ಕಂಥದ್ದು. ಹಾಗಾದರೆ ಈ ಕೋರ್ಟ್ ಕೇಸ್ ಯಾವಾಗ ಮುಗಿಯುತ್ತೆ ಅಂತ ಹೇಳಿ ಯೋಚನೆ ಮಾಡಬೇಕಾಗುತ್ತೆ. ಈಗ ಕೋರ್ಟ್ ಕೇಸ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೈಕೋರ್ಟ್ ಮುಖಾಂತರ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿ ಮತ್ತೆ ಈಗ KITಗೆ ಬಂದಿರೋದು ನಿಮಗೆಲ್ಲರಿಗೂ ಗೊತ್ತಿದೆ. ಆದರೆ ಸರ್ಕಾರ ಮನಸ್ಸು ಮಾಡಿ ಆ KITಲಿರುವಂತಹ ಕೋರ್ಟ್ ಕೇಸನ್ನು ಕ್ಲಿಯರ್ ಮಾಡುವಂತಹ ಮನಸ್ಸು ಮಾಡಿ ನಂತರ ಶಿಕ್ಷಕರ ನೇಮಕಾತಿಯನ್ನು ಬೇಗನೆ ಮಾಡುವುದು ಸರ್ಕಾರದ ಒಂದು ಗಮನಕ್ಕಿರಬೇಕಾಗುತ್ತೆ. ಈಗ KITಲಿರುವಂಥ ರೂಲ್ಸು ಅಥವಾ KITಲಿರೋ ಏನಿದೆ ಅದು ಕೇಸು ಅದು ಕ್ಲಿಯರ್ ಆದರೆ ಮಾತ್ರ ಇಮಿಡಿಯೇಟಾಗಿ ನಮಗೇನು ಸಿಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಟೀಚರ್ ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದು ಸರಾಗವಾಗಿ ನಡೆಯೋಕ್ಕೆ ಸಾಧ್ಯ ಆಗುತ್ತೆ. ಆದರೆ KITಲಿರುವಂಥ ಕೇಸು ತುಂಬ ಮುಖ್ಯವಾಗುತ್ತೆ. ಅದರ ಜೊತೆಗೆ ಈ ಸಿ ಆ್ಯಂಡ್ ಆರ್ ರೂಲ್ಸ್ ಅನ್ನೋದು ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು 7 to 8 days ಒಳಗಡೆ ಸಿ ಆ್ಯಂಡ್ ಆರ್ ರೂಲ್ಸ್ ಬರುವಂತಹ ಚಾನ್ಸಸ್ ತುಂಬ ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ತುಂಬ ಒಂದು ಫೋರ್ಸ್ ತುಂಬ ಪ್ರೆಷರೈಸ್ಡ್ ಆಗಿದ್ದಾರೆ ಸರ್ಕಾರದ ಕಡೆಯಿಂದ, ಇಲಾಖೆ ಕಡೆಯಿಂದ. ಸಿ ಆ್ಯಂಡ್ ಆರ್ ರೂಲ್ಸ್ ಬಿಡೋ ಸಲುವಾಗಿ ಹಲವಾರು ಪ್ರೆಷರ್ ಬಿದ್ದಿದೆ. ಜೊತೆಗೆ ಆ ರೂಲ್ಸ್ ಬಿಡೋಕ್ಕೂ ಕೂಡ ಆಲ್ರೆಡಿ ರೆಡಿನೂ ಕೂಡ ಮಾಡ್ಕೊಂಡಿದ್ದಾರೆ ಇಲಾಖೆಯವರು. ಇನ್ನೇನು ಆ ಡ್ರಾಫ್ಟಲ್ಲಿ ಏನಾದರೂ ಸ್ಮಾಲ್ ಕರೆಕ್ಷನ್ಸ್ ಇರೋದು ಅಥವಾ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಇದ್ದರೆ ನೋಡಿಬಿಟ್ಟು ಇನ್ನೊಂದು ವೀಕ್ ಒಳಗಡೆ ಬಿಡುವಂಥ ಚಾನ್ಸಸ್ ತುಂಬ ಇದೆ ಸ್ನೇಹಿತರೆ. ಅದಾದ ನಂತರ ಮುಖ್ಯವಾಗಿ ಈ KITಲಿರುವಂಥ ಕೋರ್ಟ್ ಕೇಸು ಕ್ಲಿಯರ್ ಆಗಬೇಕು. ಓಕೆ, ಇದೆಲ್ಲದರ ಜೊತೆಗೆ ಮಾನ್ಯ ಶಿಕ್ಷಣ ಸಚಿವರು ಶಿಕ್ಷಕರ ನೇಮಕಾತಿಯನ್ನು ಶೀಘ್ರವಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾದರೆ ಎಷ್ಟು ದಿನ ಆಗ್ಬೋದು ಅಂತ ಹೇಳಿದೆ. ಹಾಗಾದರೆ ಎಷ್ಟು ದಿನ ಆಗ್ಬೋದು ಅಂತ ಹೇಳಲಿಕ್ಕೆ ಇನ್ನೇನು ಜನವರಿ ಮಂತ್ ಎಂಡಲ್ಲೇ ಆಗುವಂಥ ಚಾನ್ಸಸ್ ತುಂಬ ಇದೆ. ಬಟ್ ಏನು ಅಂತ ಹೇಳಿದ್ರೆ ಸಿ ಆ್ಯಂಡ್ ಆರ್ ರೂಲ್ಸ್ ಬರಬೇಕು. ಸಿ ಆ್ಯಂಡ್ ಆರ್ ರೂಲ್ಸ್ ಬಂತು ಅಂದರೆ ಇಮ್ಮಿಡಿಯೇಟಾಗಿ ಜನವರಿ ಎಂಡ್ ಅಥವಾ ಫೆಬ್ರವರಿಲಿ ಆಗುವಂಥ ಚಾನ್ಸಸ್ ತುಂಬ ಇದೆ. ಈಗ ಆಲ್ರೆಡಿ TET ಆಗಿರುವಂಥ ಒಂದು ಸ್ಪೀಡನ್ನ ನೀವು ನೋಡಿರ್ಬೋದು. TET ಎಷ್ಟು ಸ್ಪೀಡಾಗಾಯಿತು, ಸುಮಾರು 1.5-2 ತಿಂಗಳೊಳಗಡೆ TET ಎಕ್ಸಾಮ್ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಟ್ಟು ಎಕ್ಸಾಮು ಆಗಿ ಇಮಿಡಿಯೇಟಾಗಿ ರಿಸಲ್ಟು ಕೂಡ ಬಿಟ್ಟಿದ್ದು ನೀವು ನೋಡಿದ್ದೀರಾ. ಅದೇ ರೀತಿ CET ಕೂಡ ಅದೇ ರೀತಿ ಆಗುತ್ತೆ ಸ್ನೇಹಿತರೆ. ನೀವು ತುಂಬ ಡಿಲೇ ಮಾಡ್ತಾರೆ, ಹೇಗೋ ಓದ್ಕೊಳ್ಳೋಣ ಅಂತ ಸ್ವಲ್ಪ ನೀವೇನಾದರೂ ಲೇಸಿನೆಸ್ ಮಾಡಿದ್ರೆ, ಸ್ವಲ್ಪ ನೀವೇನಾದರೂ ಅದ್ರ ಕಡೆ ಗಮನ ಸ್ವಲ್ಪ ಕಡಿಮೆ ಮಾಡಿದ್ರಿ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ತುಂಬ ಸಫರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ರೆಗ್ಯುಲರಾಗಿ ಟಚ್ಚಲ್ಲಿರಿ, ರೆಗ್ಯುಲರಾಗಿ ಓದ್ತಾ ಇರಿ. ಯಾವಾಗ ಕಾಲ್ ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಇಮ್ಮಿಡಿಯೇಟಾಗಿ ಕಾಲ್ ಮಾಡಿದ ತಕ್ಷಣವೇ ಟೈಮ್ ಕೂಡ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ರೆಗ್ಯುಲರಾಗಿ ಓದ್ತಾ ಇದ್ದರೆ ಮಾತ್ರ ನಿಮಗೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ತುಂಬ ಟಫ್ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, 2022ರಲ್ಲಿ ಅವರು ಓನ್ಲಿ GPT ಕಾಲ್ ಮಾಡಿರುವಂಥದ್ದು, ಬರೀ GPSTR ಪೋಸ್ಟ್ಗಳನ್ನು ಕಾಲ್ ಮಾಡಿರುವಂಥದ್ದು. ಜೊತೆಗೆ 2016ರಿಂದ 2026 ಬಂದಿದೆ ಆಲ್ರೆಡಿ. ಇಷ್ಟು ದಿನ ಆದರೂ ಕೂಡ PST ಶಿಕ್ಷಕರನ್ನು ನೇಮಕಾತಿ ಮಾಡಿಲ್ಲ, ಮತ್ತು ಹೈಸ್ಕೂಲ್ ಶಿಕ್ಷಕರನ್ನು ನೇಮಕಾತಿ ಮಾಡಿಲ್ಲ. ನಿಮಗೆಲ್ಲರಿಗೂ ಆಲ್ರೆಡಿ ಮಾಹಿತಿ ತಿಳಿದಿರ್ಬೋದು. ಈ ಬಾರಿ 2026ರ ನೇಮಕಾತಿಯಲ್ಲಿ ಮುಖ್ಯವಾಗಿ ಅವರು 1ರಿಂದ 5ನೇ ತರಗತಿಯ ಬೋಧಿಸುವಂತಹ ಶಿಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ಅವರು ತುಂಬ ಆಸಕ್ತಿಯನ್ನು ಹೊಂದಿದ್ದಾರೆ. ಅದರ ಜೊತೆಗೆ ಹೈಸ್ಕೂಲ್ ಶಿಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ಆಸಕ್ತಿಯನ್ನು ಹೊಂದಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ. ಹಾಗಾದರೆ ಮಧು ಬಂಗಾರಪ್ಪ ಮಾನ್ಯ ಶಿಕ್ಷಣ ಸಚಿವರವರು ಏನು ಒಂದು ನ್ಯೂಸಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿ ಒಂದು ಚಿಕ್ಕ ತುಣುಕಿದೆ. ಆ ತುಣುಕನ್ನು ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸರ್ಕಾರ ಎಷ್ಟು ಮಟ್ಟಿಗೆ ಆಲ್ರೆಡಿ ರೆಡಿ ಇದೆ, ಇಲಾಖೆ ಎಷ್ಟು ಮಟ್ಟಿಗೆ ಆಲ್ರೆಡಿ ಪ್ರಿಪ್ರೇಷನ್ ನಡೆಸಿದೆ, ಇನ್ನೇನು ಇಷ್ಟರಲ್ಲೇ ಬಿಟ್ಬಿಡ್ತಾರೆ ರೂಲ್ಸ್ ಅನ್ನೋದು ನಿಮಗೆಲ್ಲರಿಗೂ ತಿಳಿದ್ಬಿಡುತ್ತೆ. ಹಾಗಾಗಿ ಶಿಕ್ಷಕರ ನೇಮಕಾತಿ ಅತಿ ಶೀಘ್ರದಲ್ಲೇ ನಡೆಯುತ್ತೆ ಸ್ನೇಹಿತರೆ. ಇನ್ನು 1 ತಿಂಗಳು ಅಥವಾ 2 ತಿಂಗಳು ಮಾರ್ಚ್ ಒಳಗಡೆ ನಡೆಯುವಂಥ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಆದಷ್ಟು ಹೆಚ್ಚು ನೀವು
ಸ್ಟಡೀಸ್ ಮಾಡಬೇಕಾಗುತ್ತೆ. ಸ್ಟಡೀಸ್ ಮಾಡಿ ರಿವಿಷನ್ ಮಾಡಿ ಕೊನೆಯಲ್ಲಿ ಅವರು ಕಾಲ್ ಮಾಡಿದರು, ನೋಟಿಫಿಕೇಷನ್ ಮಾಡಿದರು ಅಂದಾಗಲೂ ಕೂಡ ನಿಮಗೆ ಟೈಮ್ ತುಂಬ ಕಡಿಮೆ ಇರುತ್ತೆ. ರಿವಿಷನ್ ಮಾಡಲಿಕ್ಕೂ ಕೂಡ ನಿಮಗೆ ಟೈಮ್ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಅವರು ಕಾಲ್ ಮಾಡ್ತಾರೆ, ಇನ್ನು 1 ತಿಂಗಳು 1.5 ತಿಂಗಳು ಅಷ್ಟರಲ್ಲಿ ನೀವು ಕಂಪ್ಲೀಟ್ ಸಿಲೆಬಸ್ಸನ್ನೇ ನೀವು ಕಂಪ್ಲೀಟಾಗಿ ಮುಗಿಸಿರಬೇಕಾಗುತ್ತೆ. ಅದರ ಜೊತೆಗೆ ಆ ನೋಟಿಫಿಕೇಷನ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಹಾಕಿ ನೀವು ಜಸ್ಟ್ ರಿವಿಷನ್ ಅಷ್ಟೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆ ರಿವಿಷನ್ ಮಾಡಲಿಕ್ಕೂ ಕೂಡ ಟೈಮ್ ಇರೋದಿಲ್ಲ. ಹಾಗಾಗಿ ರೆಗ್ಯುಲರಾಗಿ ಓದ್ತಾ ಇರಿ. ರೆಗ್ಯುಲರಾಗಿ ಓದಿ ಪರ್ಫೆಕ್ಟಾಗಿ ಸಿಲೆಬಸ್ನ ಆನಂತರ ನೀವು ಕಾಂಪಿಟೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಿಮಗೆಲ್ರಿಗೂ ಗೊತ್ತಿದೆ ಕಾಂಪಿಟೇಷನ್ ಯಾವ ಲೆವೆಲಲ್ಲಿದೆ ಇವತ್ತು ಅಂತ ಹೇಳ್ಬಿಟ್ಟು. ಗೌರ್ಮೆಂಟ್ ಸರ್ಕಾರಿ ಹುದ್ದೆ ಪಡೆಯೋದು ಅಷ್ಟು ಸುಲಭ ಇಲ್ಲ ಸ್ನೇಹಿತರೆ. ಕಾಂಪಿಟೇಷನ್ ಲೆವೆಲ್ ಅಷ್ಟು ಜಾಸ್ತಿ ಇದೆ. ಈ ಸಲ TET ಕೂಡ ತುಂಬ ಈಸಿ ಇತ್ತು. ಈಸಿ ಇರೋದ್ರಿಂದ ತುಂಬ ಜನ ಮೋಸ್ಟ್ ಆಫ್ ದ ಪೀಪಲ್ಸ್ TET ಕೂಡ ಕ್ವಾಲಿಫಿಕೇಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀವಿ, ಆದಷ್ಟು ಹೆಚ್ಚು ಓದಿ, ಹೆಚ್ಚು ಪರ್ಫೆಕ್ಟ್ ಆಗಿ ಸ್ನೇಹಿತರೆ. ಹಾಗಾದಾಗ ಮಾತ್ರ ನೀವು ಓದಿರುವಂತಹ ವಿಷಯ ಎಕ್ಸಾಮಲ್ಲಿ ಬಂದಾಗ ನೀವು ಈಸಿಯಾಗಿ ಅಟೆಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಏನು ಹೇಳಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ನ್ಯೂಸಲ್ಲಿ ಅಂತ ಈಗ ಒಂದು ಸಣ್ಣ ತುಣುಕಿದೆ, ನೋಡ್ಕೊಂಬರೋಣ ಬನ್ನಿ. ಶಿಕ್ಷಕರ ನೇಮಕ ಮತ್ತು ಶಿಕ್ಷಕರಿಗೆ ಹಾಜರಾತಿ ಸರ್ಕಾರಿ ಶಾಲೆ ಬದಲಾಯನ ಮತ್ತು ಸರ್ಕಾರ ನೋಡಿದ್ರಲ್ಲ ಸ್ನೇಹಿತರೆ, ಅತಿ ಶೀಘ್ರದಲ್ಲಿ 15,000 ಶಿಕ್ಷಕರ ನೇಮಕಾತಿ ಮಾಡಲಿಕ್ಕೆ ನಮ್ಮ ಇಲಾಖೆ ಆಲ್ರೆಡಿ ಏನು ಮಾಡ್ತಾ ಇದೆ, ಸಿದ್ಧತೆಯನ್ನು ನಡೆಸ್ಕೊಂಡಿದೆ. 15,000 ಶಿಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ಆಲ್ರೆಡಿ ನಮ್ಮ ಇಲಾಖೆ ಸಿದ್ಧತೆಯನ್ನು ನಡೆಸಿರೋದ್ರಿಂದ ನೀವು ದಯಮಾಡಿ ಯಾವುದೇ ಕಾರಣಕ್ಕೂ ಲೇಸಿ ಮಾಡಲಿಕ್ಕೆ ಹೋಗಬೇಡಿ. ಲೇಸಿ ಮಾಡಿದ್ರೆ ಅಂದರೆ ತುಂಬ ಸಫರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಶಿಕ್ಷಕರು ಎಲ್ಲ ಕಡೆ ತುಂಬಿದಾಗ ಅವರು ನೋಟಿಫಿಕೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆದಷ್ಟು ಅವರು ನೇಮಕಾತಿ ಹೊರಡಿಸಿದ ತಕ್ಷಣ ಎಲ್ಲರೂ ಕೂಡ ಉತ್ತಮ ಹಾಗೂ ಆರೋಗ್ಯಕರ ಕಾಂಪಿಟೇಷನ್ ಮಾಡೋದ್ರ ಮೂಲಕ ನೀವು ನಿಮ್ಮ ಕನಸಿನ ಹುದ್ದೆಯನ್ನು ಪಡೆಯಿರಿ ಅಂತ ನಾನು ನಿಮ್ಮೆಲ್ಲರ ಮೂಲಕ, ನನ್ನ ಮೂಲಕ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇದರ ಜೊತೆಗೆ ಕಲ್ಯಾಣ ಕರ್ನಾಟಕಕ್ಕೆ ಆಲ್ರೆಡಿ 5,800 ಶಿಕ್ಷಕರು, ಇಲ್ಲಿ ನೋಡ್ಬೋದು ನೀವು, ಕಲ್ಯಾಣ ಕರ್ನಾಟಕಕ್ಕೆ 5,800 ಶಿಕ್ಷಕರು ಅಂತ. ಈ 5,800 ಶಿಕ್ಷಕರಲ್ಲಿ ಓನ್ಲಿ 1 to 5th ಶಿಕ್ಷಕರು, 1 to 5th ಶಿಕ್ಷಕರನ್ನು ಈ 7 ಜಿಲ್ಲೆಗಳಲ್ಲಿ 1 to 5th 4,425 ಹುದ್ದೆಗಳಿರೋದ್ರಿಂದ 1 to 5th ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಸ್ನೇಹಿತರೆ. ಹಾಗಾಗಿ 1 to 5th ಅವರಿಗೆ ತುಂಬ ಒಂದು ಲಕ್ಕಿ ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇನ್ನು ರಿಮೈನಿಂಗ್ ಒಂದು 78 ಅಂತ ಏನೋ ಹೇಳಿದ್ದಾರೆ GPSTR ಪೋಸ್ಟ್ಗಳು. ಸದ್ಯದಲ್ಲಿ 78 ಪೋಸ್ಟ್ಗಳು ಮಾತ್ರ ಇರುವಂಥದ್ದು. ಹೆಚ್ಚು ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು, ಅದರಲ್ಲಿ ವೇರಿಯೇಷನ್ ಆಗಲೂಬೋದು. ಯಾಕೆ ಅಂತ ಹೇಳಿದ್ರೆ 2022ರ ಬ್ಯಾಚ್ನಲ್ಲಿ ಆಲ್ರೆಡಿ GPSTR ಹುದ್ದೆಗಳನ್ನು ತುಂಬಿರೋದ್ರಿಂದ ಈ ಸಲ GPSTR ಹುದ್ದೆಗಳು ಕಡಿಮೆ ಆಗಿರುವ ಸಂಭವ ಇದೆ. ಅದೇ ರೀತಿ ಇನ್ನು ಉಳಿದಿರುವಂತಹ ಹುದ್ದೆಗಳು ಯಾವ ಅಂತ ಹೇಳಿದರೆ ಹೈಸ್ಕೂಲ್ ಶಿಕ್ಷಕರು, ಅದರಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಆಗಿರ್ಬೋದು, ಕ್ರಾಫ್ಟ್ ಟೀಚರ್ಸು, ಡ್ರಾಯಿಂಗ್ ಟೀಚರ್ಸು, ಮ್ಯೂಸಿಕ್ ಟೀಚರ್ಸು, ಈ ಎಲ್ಲ ಶಿಕ್ಷಕರನ್ನು ಸೇರಿದಂತೆ ಇನ್ನು ಉಳಿದಿರುವಂತಹ ವಿಷಯ ಶಿಕ್ಷಕರನ್ನು ಕೂಡ ಒಳಗೊಂಡಿದೆ. ಇವಿಷ್ಟನ್ನು ಕೂಡ ಸದ್ಯದಲ್ಲೇ ಕಾಲ್ ಮಾಡುವಂಥ ಚಾನ್ಸಸ್ ತುಂಬ ಇದೆ ಸ್ನೇಹಿತರೆ. ಅದರ ಜೊತೆಗೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಹೈದರಾಬಾದ್ ಕರ್ನಾಟಕಕ್ಕೆ ಮಾತ್ರ ಇದೆ. ನಾನು ಹೈದರಾಬಾದ್ ಕರ್ನಾಟಕದವರು ಇದರಲ್ಲಿ ಕಾಂಪಿಟೇಷನ್ ಮಾಡೋಕ್ಕಾಗಲ್ವಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಮಾಡ್ಬೋದು ಸ್ನೇಹಿತರೆ. 20% ಹುದ್ದೆಗಳು HK ಅವರಿಗೆ, ಹೈದರಾಬಾದ್ ಕರ್ನಾಟಕದವರಿಗೆ ಮೀಸಲಾಗಿರುತ್ತೆ. ನೀವು ಅತಿ ಹೆಚ್ಚು ಅಂಕಗಳನ್ನು ಮೆರಿಟನ್ನು ಪಡೆದಾಗ, ಮೊಟ್ಟ ಮೊದಲು HK ಅವರಿದ್ದರೂ ಕೂಡ HKಯಲ್ಲಿ HK ಅವರನ್ನು ಫಸ್ಟ್ ಹಾಕ್ತಾರೆ. ಬಟ್ ಹೈಯೆಸ್ಟ್ ಮಾರ್ಕ್ಸ್ ಮೆರಿಟಲ್ಲಿ ನಿಮ್ಮದೇ ಇರಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು HKಯಲ್ಲೂ ಕೂಡ ಕಾಂಪಿಟೇಷನ್ ಮಾಡ್ಬೋದು. HK ಅವರು ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗಾಗಿ ನೀವು ಆದಷ್ಟು ಹೆಚ್ಚು ಸ್ಟಡಿ ಮಾಡಿ HK ಅವರು ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಮಾಡಿಬಿಟ್ಟು ಹುದ್ದೆಯನ್ನು, ನಿಮ್ಮ ಕನಸಿನ ಹುದ್ದೆಯನ್ನು ಪಡೆಯಬಹುದು ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾವು ನೀಡುವಂತಹ ಒಂದು ಮಾಹಿತಿ ನಿಮಗೆ ಆದಷ್ಟು ಬೇಗ ನೋಟಿಫಿಕೇಷನ್ ಬರೋದ್ರ ಮೂಲಕ ತಲುಪುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.